ಹಾಯ್ ಹಲೋ, ನಮ್ಮ ಮನೆಯ ತುಳಸಿ ಪೂಜೆ ಹೇಗಿತ್ತು ಅಂತ ನೋಡೋಣ ಬನ್ನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪಾ ಇವತ್ತಿನ ಜೊತೆ ವಿಷಯ ಮುಂದೆ ಅಂತ ಅಂದ್ರೆ, ಬಂದಿದ್ದೀನಿ. ನಾನು ತುಳಸಿ ಪೂಜೆ ಮಾಡಿದ್ವಿ. ನಾವು ತುಳಸಿ ಪೂಜೆಗೆ ಸ್ವಲ್ಪ ತುಳಸಿ ಕಿತ್ತಿ ಕಟ್ಟಿ ಎಲ್ಲ ಬಾಗ್ಲಿಗೆ ಮತ್ತೆ ದೇವರ ಮನೆಯಲ್ಲೆಲ್ಲ ಹಾಕ್ದೆ. ಅದಾದ್ಮೇಲೆ ನಾನು ಸಿಂಪಲ್ ಆಗಿ ಎತ್ಕೊಂಡ್ ಬಂದು ಮನೆಯಲ್ಲಿ ಇಟ್ಟು ಒಂದು ಹೊಸ ಸೀರೆ ಇತ್ತು, ಸಿಂಪಲ್ ಆಗಿ ಅಲಂಕಾರ ಮಾಡಿ ಮತ್ತೆ ಮುಖಡ ಇತ್ತು ಹಾಕಿದ ನಂತರ ನಾನು 8 ದೀಪನ ಹಚ್ಚಿದೆ. 8 ದೀಪದಲ್ಲಿ ಈ ತರ ಎಲ್ಲಾ ದೀಪ ರೆಡಿ ಮಾಡ್ಕೊಂಡ್ಬಿಟ್ಟು ತದನಂತರ ದೀಪ ಹಚ್ಬೇಕಲ್ವಾ, ಹಾಗಾಗಿ ನಾನು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾನು ರೆಡಿಯಾಗಿ ಎಣ್ಣೆ ಬತ್ತಿಗೆ ಹಾಕ್ತಾ ಇದೀನಿ ನೋಡಿ. ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ನಂತರ ತಾಯಿಗೆ ಕಂಕಣ ಕಟ್ಟಿದಾದ್ಮೇಲೆ ಮತ್ತೆ ಅರಿಶಿನ ಗಂಟು ತಾಯಿಗೆ ರೆಡಿ ಮಾಡಿದ್ವಲ್ಲ ಅದನ್ನು ತಾಯಿ ನೋಡಿ, ಇದು ತಾಯಿ ಕಟ್ಬಿಟ್ಟು ಆದ್ಮೇಲೆ ದೀಪ ಎಲ್ಲಾ ಅಂಟಿಸಿ ತದನಂತರ ಬಾಳೆಹಣ್ಣಿನೆಲ್ಲ ಮಾಡಿ ತಾಯಿಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ನಾನು ದೀಪ ಆರಾಧನೆ ಮಾಡ್ಬೇಕಲ್ವಾ, ಲಾಸ್ಟ್ಗೆ ಅಂಟಿಸಿ ಮತ್ತೆ ನಾನು ಹೀಗೆ ನಮಸ್ಕರಿಸ್ಬಿಟ್ಟು ತದನಂತರ ಮತ್ತೆ ದೀಪ ಅಂಟಿಸಿ ಬಾಗ್ಲಲ್ಲಿ ಒಂದೆರಡು ಇಟ್ಟೆ, ದೇವರ ಮುಂದೆ ಒಂದಿಟ್ಟೆ. ಮತ್ತೆ ಏನಿದೆಯೋ ಏನಿಲ್ವೋ, ಏನ್ ತಪ್ಪಾಗಿತ್ತೋ ಏನ್ ತಪ್ಪಾಗಿಲ್ವೋ ದೇವ್ರು ಬಿಟ್ಟಿದ್ದು ಅಂತ ಹೇಳ್ತಾ ಗೊತ್ತಿದ್ದೆಲ್ಲ ಮಾಡಿದ್ನಿ ತಾಯಿ ತುಳಸಿ ತಾಯಿ ಅಂತ ಹೇಳ್ತಾ ಅರಿಶಿನ ಕುಂಕುಮ ಬೇಡ್ಕೊಂಡ್ಬಿಟ್ಟು ನಂತರ ನಾನು ಮನೆಯಲ್ಲಿ ಏನಿದೆಯೋ ಏನಿಲ್ವೋ ಅದೆಲ್ಲ ಕ್ಲೀನ್ ಆಗಿ ನೋಡ್ಕೊಂಡ್ಬಿಟ್ಟು ಮತ್ತೆ ಒಂದು 8 ಜನ ಮುತ್ತೈದೆಯರನ್ನ ಕರ್ದಿ ಅರಿಶಿನ ಕುಂಕುಮ ಮುಗೀತು. ಆದರೆ ಈ ಪೂಜೆಯಲ್ಲಿ ಒಂದ್ ಹೇಳೋದನ್ನ ಮಾತ್ರ ನೆನಪಲ್ಲಿ ಇಟ್ಕೊಂಡಿದೀನಿ. ಏನಪ್ಪಾ ಅಂತಂದ್ರೆ, ನಾವು ಯಾವುದೇ ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ದೀಪ ಹಚ್ತೀವಲ್ಲ, ದೀಪ ಅಂಟಿಸ್ತೀವಲ್ವಾ, ನೇರವಾಗಿ ಕಡ್ಡಿಯಿಂದ ದೀಪನ ಅಂಟಿಸಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಹಾಗಾಗಿ ನಾನು ಅದೊಂದು ಮಾತ್ರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿದೆ ಅನ್ಕೊಂತೀನಿ, ಆದ್ರೂ ನಾನ್ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋ ಪ್ರಕಾರ ಹೇಳ್ತಾ ಇದ್ದೀನಿ. ನಾವು ಗಂಧದ ಕಡ್ಡಿಯನ್ನ ಅಂಟಿಸ್ಕೊಂಡ್ಬಿಟ್ಟು ಈ ತರ ನೋಡಿ, ನಾವು ಗಂಧದ ಕಡ್ಡಿಯನ್ನ ಅಂಟಿಸ್ಕೊಂಡ್ಬಿಟ್ಟು ತದನಂತರ ಅದರಿಂದ ನಾವು ದೀಪ ಯಾವುದೇ ದೀಪ ಇರ್ಲಿ ಅಂಟಿಸ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಗೊತ್ತಿರೋದನ್ನ ನಾವು ಬೇರೆಯವ್ರಿಗೆ ಹೇಳ್ಬೇಕು ಅಂತ ಹೇಳ್ತಾ ಇನ್ನೊಂದು ಲಾಗ್ ಜೊತೆ ನಾನು ಮತ್ತೆ ನಿಮ್ ಮುಂದೆ ಬರೋವರೆಗೂ ಈ ಲಾಗ್ ನ ಕಂಪ್ಲೀಟ್ ಮಾಡಿ ನೋಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಲಾಗ್ ಜೊತೆ ನಾನು ಮತ್ತೆ ಬರೋವರೆಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರು ಆರಾಮಾಗಿರಿ, ಚೆನ್ನಾಗಿರಿ ಅಂತ ಹೇಳ್ತಾ ಈ ಲಾಗ್ ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಹೀಗೆ ತುಳಸಿ ಪೂಜೆ ವಿವಾಹಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.